ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತಾವಧಿ ಏನು ಕೇಕ್ ವಾಕ್ ಆಗಿರಲಿಲ್ಲ. ಅದು ನೆತ್ತಿಯ ಮೇಲೆ ತೂಗುವ ಕತ್ತಿ, ಮುಳ್ಳಿನ ಹಾಸಿಗೆ. ಒಂದೊಂದಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಂದಂಥ ಕಷ್ಟಗಳು ಇವತ್ತಿನ ಯಾವ ಆಡಳಿತಾಧಿಕಾರಿಗೆ ಬಂದಿದ್ರೂ ಕೆಲಸನೇ ಆಗ್ತಿರಲಿಲ್ಲ. ಆದರೆ ಇವೆಲ್ಲವನ್ನು ಅವುಡುಗಚ್ಚಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಗುರಿಯನ್ನು ಸಾಧಿಸಿದ್ರು. ಅವರ ಹಿಂದೆ ನಿಂತಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ನಾಲ್ವಡಿ ಪ್ರಭುಗಳ ಹಿಂದೆ ನಿಂತು ಇವೆಲ್ಲವನ್ನು ಇಡೀ ವರ್ಲ್ಡ್ ವಾರನ್ನು ಮ್ಯಾನೇಜ್ ಮಾಡಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ಈ ನಾಲ್ವಡಿ ಪ್ರಭುಗಳನ್ನೇ ನೆನೆಸ್ಕೊಳ್ದಿರೋ ನಾವು ಇನ್ನು ಕಂಠೀರವ ನರಸಿಂಹರಾಜ ಒಡೆಯರನ್ನು ನಾವು ನೆನೆಸ್ಕೊಳ್ಳೋಕ್ಕೆ ಸಾಧ್ಯವೇ? ಇವ್ರನ್ನೆಲ್ಲ ಯಾಕೆ ಒಂದು ಕಾಲೋನಿಗೆ ಅವ್ರ ಹೆಸರಿಡಬೇಕು, ಯಾಕೆ ಒಂದು ರಸ್ತೆಗೆ ಅವ್ರ ಹೆಸರಿಡಬೇಕು ಅಂದರೆ ಅವರು ಮಾಡಿದಂಥ ತ್ಯಾಗವನ್ನು ನಾವು ನೆನೆಸ್ಕೋಬೇಕು. ಗಾಂಧೀಜಿಯವ್ರು ಏನು ಹರಿಜನೋದ್ಧಾರ ಅಂತ ತಗೊಂಡೋದ್ರಲ್ಲ, ಅವರು ಅದನ್ನು ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಗಾಂಧೀಜಿಯವರ ಅಷ್ಟು ಓಡಾಡದ ಖರ್ಚನ್ನು ನೋಡ್ಕೊಂಡಿದ್ದು ಮೈಸೂರು ಅರಮನೆ. ಕಂಠೀರವ ನರಸಿಂಹರಾಜ ಒಡೆಯರು ನಮಗೆ ಇತಿಹಾಸದಲ್ಲಿ ಕಾಣದೇ ಇರೋವಂಥ ನಕ್ಷತ್ರ, ಕಾಣಲ್ಲ. ಆದರೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ, ಭಾಳ ದೊಡ್ಡ ಕೆಲಸ ಮಾಡಿದ್ರು, ತುಂಬ ದೊಡ್ಡ ಕೆಲಸ. ಕಾಣದೇ ಇದ್ದಂಗೆ ತುಂಬ ದೊಡ್ಡ ಕೆಲಸ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು 38 ವರ್ಷಗಳ ಅಭೂತಪೂರ್ವವಾದಂಥ ಆಡಳಿತಾವಧಿಯ ಅಷ್ಟು ಯಶಸ್ಸಲ್ಲಿ ಬಹುಪಾಲು ಸಿಂಹಪಾಲು ನಮ್ಮ ಕಂಠೀರವ ನರಸಿಂಹರಾಜ ಒಡೆಯರಿಗೆ ಸಲ್ಲುತ್ತೆ ಮತ್ತು ಸಲ್ಲಬೇಕು. ಅದೇ ನ್ಯಾಯ. 1799 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಬ್ರಿಟಿಷರು ಇಡೀ ಭಾರತವನ್ನೇ ಗೆದ್ದು ಅಂತ ಬೀಗಿದ್ರು. ಆಗ 3ನೇ ಕೃಷ್ಣರಾಜ ಒಡೆಯರು 5 ವರ್ಷದ ಬಾಲಕರಾಗಿದ್ದರು. ಅವ್ರನ್ನ ಕರ್ಕೊಂಡು ಅವ್ರ ಅಜ್ಜಿಯವರಾದಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಮೈಸೂರಿಗೆ ವಾಪಸ್ ಬಂದರು. ಅದಾಗಿ ಕೆಲವೇ ದಿನಗಳಲ್ಲಿ ಆಂಗ್ಲೋ ಕೊಡಗು ವಾರ ಆಯಿತು, ಕೊಡಗನ್ನು ಅವರು ವಶಪಡಿಸ್ಕೊಂಡ್ರು. ಅದಾಗಿ ಕೆಲವೇ ದಿನಗಳಲ್ಲಿ ಆಂಗ್ಲೋ ಮರಾಠ ವಾರ ಆಯಿತು, ಅದನ್ನು ವಶಪಡಿಸ್ಕೊಂಡ್ರು. ಬ್ರಿಟಿಷರ ವಿರುದ್ಧ ಯಾರೇ ನಿಂತರೂ ಅವರನ್ನು ಇವರು ಮಣ್ಣು ಪಾಲು ಮಾಡಿಬಿಡ್ತಾರೆ, ಬೀದಿ ಪಾಲು ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಭಾವ ಅವತ್ತಿನ ಭಾರತಕ್ಕೆ ಬಂದೋಯಿತು. 3ನೇ ಕೃಷ್ಣರಾಜ ಒಡೆಯರ ಜೊತೆಗೆ ಬೆನ್ನಿಗೆ ನಿಂತಿದ್ದವರು ದಿವಾನ್ ಪೂರ್ಣಯ್ಯನವರು ಮತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು. ಅವರನ್ನು ಭಾಳ ಯಶಸ್ವಿ ಆಡಳಿತಗಾರನಾಗಿ ಮಾಡೋದ್ರಲ್ಲಿ ಭಾಳ ಶ್ರಮಿಸಿದ್ರು. ಒಂದು 813-14 ಇಸ್ವಿಗೆ ಇವರಿಬ್ಬರು ಕಾಲವಾದ ಮೇಲೆ ಅದನ್ನೇ ಕಾಯ್ತಿದ್ದಂಥ ಬ್ರಿಟಿಷರು 1831ಗೆ ಆಡಳಿತ ವೈಫಲ್ಯ ಅಂಥೇಳಿ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ರು. 50 ವರ್ಷಗಳ ಕಾಲ ಬ್ರಿಟಿಷರದ್ದೇ ಆಡಳಿತ. ಆಗ ನೋಡಿದ್ರು 3ನೇ ಕೃಷ್ಣರಾಜ ಒಡೆಯರು. ಅದಾದಮೇಲೆ ಬಂದಂಥ ಕ್ರಾಂತಿಕಾರಿ ರಾಜರಾದಂಥ 10ನೇ ಚಾಮರಾಜ ಒಡೆಯರು, ನಮ್ಮ ಕಂಠೀರವ ನರಸಿಂಹರಾಜ ಒಡೆಯರ ತಂದೆ, ಯೋಚನೆ ಮಾಡಿದ್ರು. ನಾವು ಆಗ ತಾನೇ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗಿತ್ತು. ಇಡೀ ಭಾರತದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹತ್ತಿ ಉರಿತಾ ಇತ್ತು. ಬ್ರಿಟಿಷರ ವಿರುದ್ಧ ಒಂದು ಕಿಚ್ಚು ಹತ್ತಿ ಉರಿತಾ ಇತ್ತು. ಹೇಗಾದರೂ ಮಾಡಿ ಇವರನ್ನು ಭಾರತ ಬಿಟ್ಟು ಓಡಿಸ್ಬೇಕು ಅಂತ. ಇಂಥ ಸಮಯದಲ್ಲಿ ನಾವು ಇಂಪ್ರೂವ್ ಆಗೋದು ಹೇಗೆ ಅಂತ 10ನೇ ಚಾಮರಾಜ ಒಡೆಯರು ಯೋಚನೆ ಮಾಡಿದ್ರು. ನರಸಿಂಹರಾಜ ಒಡೆಯರ ತಂದೆ 876-77ರಲ್ಲಿ ಇಡೀ ಭಾರತ ಕಂಡು ಕೇಳರಿಯದಂಥ ಬರ ಬಂದ್ಬಿಡ್ತು. 10-11 ಲಕ್ಷ ಜನ ಈ ಮೈಸೂರು ದೇಶದಲ್ಲಿ ತೀರೋದ್ರು. ಚಾಮರಾಜನಗರದಿಂದ ಹರಿಹರದವರೆಗೆ ಆಗ ನಮ್ಮ ಮೈಸೂರು ದೇಶ. ಊಟಕ್ಕಿಲ್ಲದೆ ತೀರೋದ್ರಾಗ 10-11 ಲಕ್ಷ ಜನ, ಅರ್ಧಕ್ಕರ್ಧ ಪಾಪ್ಯುಲೇಷನ್ನೇ ತೀರೋಯ್ತು. ಬಂದರುಗಳಲ್ಲಿ ಮಂಗಳೂರು ಮತ್ತು ಮದ್ರಾಸು ಬಂದರುಗಳಲ್ಲಿ ಆಹಾರ ಧಾನ್ಯ ಬಂದು ಇಳಿದಿದ್ರೂ ಒಳನಾಡಿಗೆ ಬರೋದಕ್ಕೆ ರಸ್ತೆ ಮತ್ತು ರೈಲು ಸಂಪರ್ಕ ಇಲ್ಲದೇ ಇದ್ದರಿಂದ ಆಹಾರ ಧಾನ್ಯ ಸರಿ ಕಾಲಕ್ಕೆ ತಲುಪದೇ ಇರಲಾಗಿ ಜನ ತೀರೋದ್ರು. ಇದನ್ನೆಲ್ಲ ನೋಡ್ತಾ ಅವರು ಬೆಳೀತಾ ಬಂದಂಥ 10ನೇ ಚಾಮರಾಜ ಒಡೆಯರು 1881ನಲ್ಲಿ ಅಧಿಕಾರ ವಹಿಸ್ಕೊಂಡಂಥ ಕಾಲಕ್ಕೆ ಮೊದಲು ಮಾಡಿದ್ದೇ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಈ ಮೈಸೂರು ದೇಶನ ಇಂಪ್ರೂವ್ ಮಾಡಬೇಕು, ನಾವು ನಮ್ಮ ಜನರನ್ನ ಹಸಿವಿನಿಂದ ತಪ್ಪಿಸ್ಬೇಕು, ರೋಗ ರುಜಿನಗಳಿಂದ ತಪ್ಪಿಸ್ಬೇಕು, ಅನಕ್ಷರತೆಯಿಂದ ತಪ್ಪಿಸ್ಬೇಕು, ಕೆಲಸ ಇಲ್ಲದೆ ಇರೋದ್ರಿಂದ ತಪ್ಪಿಸ್ಬೇಕು ಅಂತ ಅವ್ರು ಕೈ ಜೋಡಿಸಿದ್ರು. ವ್ಯಾಕ್ಸಿನ್ಗಳನ್ನು ತಂದರು, ಸ್ಕೂಲ್ಗಳನ್ನು ತಂದರು, ರಸ್ತೆಗಳನ್ನು ತಂದರು, ಮೈಸೂರು ಸ್ಟೇಟ್ ರೈಲ್ವೆ ತಂದರು, ರೈಲ್ ಮಾರ್ಗ ಹಾಕ್ಸಿದ್ರು. ಮೈಸೂರು ದೇಶಕ್ಕೆ ಎಲ್ಲ ಕಡೆಯಿಂದನೂ ರೈಲ್ ಬಂದು ಹೋಗಬೇಕು, ಯಾರಿಗೂ ಯಾವುದರ ತೊಂದರೆನೂ ಕಾಣಬಾರ್ದು, ಆ ಥರ ಮಾಡಿದ್ರು. ತುಂಬ ಕ್ರಾಂತಿಕಾರಿಯಾದಂಥ ಮಹಾರಾಜ 10ನೇ ಚಾಮರಾಜ ಒಡೆಯರು. ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದ 2 ಪುರುಷ ಸಿಂಹಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿ ಏನು ಕೇಕ್ ವಾಕ್ ಆಗಿರಲಿಲ್ಲ. ಅದು ನೆತ್ತಿಯ ಮೇಲೆ ತೂಗುವ ಕತ್ತಿ, ಮುಳ್ಳಿನ ಹಾಸಿಗೆ. ಕೆಲವೇ ದಿನಗಳಲ್ಲಿ ಅವ್ರ ತಂದೆಯವರು ತೀರ್ಕೊಂಡ್ರು. ಅವರ ಸಹೋದರಿಯ ಮದುವೆಯಲ್ಲಿ ಅರಮನೆಗೆ ಬೆಂಕಿ ಬಿದ್ದೋಯ್ತು. ಇಡೀ ಅರಮನೆ ದಗದಗ ಅಂತ ಹತ್ತು ಉರಿದೋಯ್ತು. ಅದಾಗಿ ಕೆಲವೇ ದಿನಗಳಲ್ಲಿ ಬೆಂಗಳೂರು ಮೈಸೂರು ಕಂಡು ಕೇಳರಿಯದಂಥ ಪ್ಲೇಗ್ ರೋಗ ಬಂತು. ಜನನ್ನೆಲ್ಲ ಕುರಿಗಳಂತೆ ವಿಕ್ಟೋರಿಯಾ ಆಸ್ಪತ್ರೆಗೆ ತುಂಬಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ಇವರು ಅಧಿಕಾರ ವಹಿಸ್ಕೊಂಡ್ರು. 1902ರಲ್ಲಿ ಅಧಿಕಾರ ಮಾಡ್ಕೊಂಡು ಬರುವಂಥ ಕಾಲಕ್ಕೆ ಕನ್ನಂಬಾಡಿ ಕಟ್ಟಬೇಕು ಅಂತಾಯಿತು. ಚೀಫ್ ಇಂಜಿನಿಯರ್ ತೀರೋದ್ರು. ಕನ್ನಂಬಾಡಿ ಕೆರೆ ಕಾವೇರಿ ನೀರಲ್ಲಿ ಕೊಚ್ಕೊಂಡು
ಸರ್ ಎಂ ವಿಶ್ವೇಶ್ವರಯ್ಯನವ್ರು ಕರ್ಕೊಂಬಂದು ಪುನಃ ಕೆಲಸ ಶುರು ಮಾಡಿದ ತಕ್ಷಣ ವರ್ಲ್ಡ್ ವಾರ್ ಶುರುವಾಯಿತು. ಒಂದೊಂದಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಂದಂಥ ಕಷ್ಟಗಳು ಇವತ್ತಿನ ಯಾವ ಆಡಳಿತಾಧಿಕಾರಿಗೆ ಬಂದಿದ್ರೂ ಕೆಲಸನೇ ಆಗ್ತಿಲ್ಲ. ಆದರೆ ಇವೆಲ್ಲವನ್ನು ಅವಡುಗಚ್ಚಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಗುರಿಯನ್ನು ಸಾಧಿಸಿದ್ರು. ಅವರ ಹಿಂದೆ ನಿಂತಿದ್ದಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ಮೊದಲನೇ ಮಹಾಯುದ್ಧ ಆಯ್ತಲ್ಲ, ಮೊದಲನೇ ಮಹಾಯುದ್ಧಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲದೇ ಇದ್ದಂಗೆ ಇದ್ರೂ ಇಡೀ ಮೊದಲನೇ ಮಹಾಯುದ್ಧದ ಬ್ರಿಟಿಷರ ಖರ್ಚನ್ನು ನೋಡಿಕೊಂಡಿದ್ದು ನಾವು ಮೈಸೂರಿನ ಜನ. 2 ಕೋಟಿ ರೂಪಾಯಿಗಳನ್ನು ಮೊದಲನೇ ಮಹಾಯುದ್ಧಕ್ಕೆ ಮಹಾರಾಜರು ಕೊಟ್ಟರು. ಅದನ್ನು ಕೊಟ್ಟು ಇಲ್ಲಿಂದ ಸೈನಿಕರನ್ನು ಎಲ್ಲ ಕಡೆಯಿಂದ ಬೆಂಗಳೂರು, ಮೈಸೂರು, ತುಮಕೂರು, ಮಂಡ್ಯ, ಮದ್ದೂರು ಎಲ್ಲ ಕಡೆಯಿಂದ ಸೈನಿಕರನ್ನು ಒಟ್ಟು ಮಾಡಿಕೊಂಡು ಬಾಂಬೆಗೆ ಕರ್ಕೊಂಡು ಹೋಗಿ ಬಾಂಬೆಲಿ ಹಡಗತ್ಸಿ ಅಲ್ಲಿಂದ ಇಸ್ರೇಲಿನ ಹೈಫಾ ಬಂದರು ಕರ್ಕೊಂಡೋಗಿ ಅಲ್ಲಿ ಯುದ್ಧ ಮಾಡಿ ಅಲ್ಲಿ ಹುತಾತ್ಮರಾಗಿ ತುಂಬ ಜನ ವಾಪಸ್ ಬಂದರು. ಇದೆಲ್ಲವನ್ನು ಮ್ಯಾನೇಜ್ ಮಾಡಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ನಾಲ್ವಡಿ ಪ್ರಭುಗಳ ಹಿಂದೆ ನಿಂತು ಇವೆಲ್ಲವನ್ನು ಇಡೀ ವರ್ಲ್ಡ್ ವಾರನ್ನು ಮ್ಯಾನೇಜ್ ಮಾಡಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ವರ್ಲ್ಡ್ ವಾರಿನ ಮೊದಲ ಮಹಾಯುದ್ಧದ ಭಾರತದ ಚರಿತ್ರೆಯಲ್ಲಿ ಎಲ್ಲೂ ಈ ಪುಣ್ಯಾತ್ಮನ ಹೆಸರು ಬರೋದಿಲ್ಲ. ಬರಬೇಕಿತ್ತು. ಮಹಾರಾಜರು ಕೊಟ್ಟಂಥ 2 ಕೋಟಿ ರೂಪಾಯಿಗಳ ಮಹತ್ವವೂ ಎಲ್ಲೂ ಬರೋದಿಲ್ಲ. ಅದು ಮೈಸೂರು ಸ್ಟೇಟ್ ರಿಪೋರ್ಟಲ್ಲಿ ಮಾತ್ರ ಇದೆ. ಅವತ್ತಿನ ರಿಪೋರ್ಟಲ್ಲಿ ಬರಬೇಕಿತ್ತು. ಅಂಥ ಕೆಲಸಗಳನ್ನು ಮಹಾರಾಜರು ಹಿಂದೆ ನಿಂತು ಮಹಾರಾಜರು ಕಣ್ಣಲ್ಲಿ ತೋರಿಸಿದ್ದನ್ನೇ ಅವ್ರು ತಲೆ ಮೇಲೆ ಎತ್ಕೊಂಡು ಮಾಡ್ತಿದ್ದಂಥವ್ರು ಕಂಠೀರವ ನರಸಿಂಹರಾಜ ಒಡೆಯರು. ಹಾಗಾಗಿ ಮಹಾರಾಜರಿಗೆ ಆನೆ ಬಲ ಇದ್ದಂಗಿತ್ತು. ಅದಾದಮೇಲೆ ಇದು ಬರೀ ಯುದ್ಧದ್ದು ಮತ್ತು ನಮ್ಮ ಹಿರಿಯರು ಗುರುಸಮಾನರಾದಂಥ ಸುರೇಶ್ ಮೋಹನ್ ಅವರು ಕಂಠೀರವ ನರಸಿಂಹರಾಜ ಒಡೆಯರು ಏನೇನು ಮಾಡಿದ್ರು ಎಲ್ಲನೂ ಹೇಳಿದ್ದಾರೆ. ಸಾಹಿತ್ಯ ಪರಿಷತ್ ಇರ್ಬೋದು, ಮಿಥಿಕ್ ಸೊಸೈಟಿ ಇರ್ಬೋದು, ಎಲ್ಲದಕ್ಕೂ ಅವರ ಕೊಡುಗೆ ಇದೆ ಅಂತಲೂ ಹೇಳಿದ್ದಾರೆ. ಇದಾದ ಮೇಲೆ ಅವರು ಎಷ್ಟು ಸಾಹಿತ್ಯ ಮತ್ತು ಸಂಗೀತಕ್ಕೆ ಒಲವು ತೋರಿಸ್ತಾ ಇದ್ದರು ಇವರು ಅಂತಂದರೆ, ಭಾರತದ ಮೊದಲ ಪ್ಲೇ ಬ್ಯಾಕ್ ಸಿಂಗರ್ ಗೌಹರ್ ಜಾನ್ ಅಂತ ಒಬ್ಬಳು ಲೇಡಿ. 1902ರಲ್ಲಿ ಸಿನಿಮಾಗಳು ಇನ್ನೂ ಪ್ಲೇ ಬ್ಯಾಕ್ ಸಿಂಗಿಂಗು ಅಂತ ಅದು ಐಡಿಯಾನೇ ಇಲ್ಲದಿರೋ ಹೊತ್ತಲ್ಲಿ ಪ್ಲೇ ಬ್ಯಾಕ್ ಸಿಂಗ್ ಮಾಡಿದ್ದು ಇವರು. ಯುರೋಪ್ನಿಂದ ಬಂದಂಥ ಕಂಪನಿ, ಗ್ರಾಮಫೋನ್ ಕಂಪನಿ ಇವ್ರನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗಿತ್ತು. ಅದಾಗಿ ಬಹಳಷ್ಟು ವರ್ಷಗಳ ಕಾಲ ಅವರು ಮುಂಬೈ, ಗ್ವಾಲಿಯರ್ನಲ್ಲಿ ಓಡಾಡ್ತಿದ್ದಾಗ ಅವರನ್ನು ಗುರುತಿಸಿದಂಥ ಕಂಠೀರವ ನರಸಿಂಹರಾಜ ಒಡೆಯರು ಮುಂಬೈಗೆ ಹೋಗಿ ಅವರ ಮನವೊಲಿಸಿ ಅವರನ್ನು ಮೈಸೂರಿಗೆ ಕರೆತಂದು ಆಸ್ಥಾನ ಕವಿಯತ್ರಿಯನ್ನಾಗಿ ಮಾಡಿದ ಕೀರ್ತಿ ಕಂಠೀರವ ನರಸಿಂಹರಾಜ ಒಡೆಯರು ಸಲ್ಲಬೇಕು. ಭಾರತದ ಮೊದಲ ಪ್ಲೇಬ್ಯಾಕ್ ಸಿಂಗರು, ಗಾಯಕಿ, ನಮ್ಮ ಮೈಸೂರು ಅರಮನೆಯಲ್ಲಿ ಆಸ್ಥಾನ ಗಾಯಕಿಯಾಗಿದ್ದರು. ಅದರ ಶ್ರೇಯಸ್ಸು ಕಂಠೀರವ ನರಸಿಂಹರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಎಲ್ಲ ದೊಡ್ಡ ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ಅವರ ಬೆನ್ನ ಹಿಂದೆ ನಿಂತಂಥ ಪುಣ್ಯಾತ್ಮ ಕಂಠೀರವ ನರಸಿಂಹರಾಜ ಒಡೆಯರು. ಎಲ್ಲಿಯೂ ಇವ್ರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ. ಯಾಕಪ್ಪ ದುರದೃಷ್ಟ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನೇ ನೆನೆಸ್ಕೊತಿರಲಿಲ್ಲ ಬಿಡ್ರಿ. ಈಗೇನೋ ಜನಕ್ಕೆ ಒಂಚೂರು ಏನೋ ಸ್ವಲ್ಪ ಬೆಳಕು ಬಂದಿದೆ, ಎಲ್ಲರೂ ನೆನೆಸ್ಕೊತಾ ಇದ್ದಾರೆ. ನಾಲ್ವಡಿ ಪ್ರಭುಗಳನ್ನೇ ನೆನೆಸ್ಕೊಳ್ಳದೇ ಇರೋಂಥ ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು ಅಲ್ವೇ. ನಾವು ಎಷ್ಟೇ ಮಾಡಿದ್ರು ಅಷ್ಟೇ ಹೆಣಕ್ಕೆ ಶೃಂಗಾರ ಮಾಡ್ದಂಗೆ ಜನ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಈ ನಾಲ್ವಡಿ ಪ್ರಭುಗಳನ್ನೇ ನೆನೆಸ್ಕೊಳ್ದೇ ಇರೋ ನಾವು ಇನ್ನು ಕಂಠೀರವ ನರಸಿಂಹರಾಜ ಒಡೆಯರನ್ನು ನಾವು ನೆನೆಸ್ಕೊಳಕ್ಕೆ ಸಾಧ್ಯವೇ? ನೆನೆಸ್ಕೋಬೇಕು. ಹಾಗಾಗಿ ನಿತಿನ್ ನರಸ್ ಮತ್ತು ಅವ್ರ ತಂಡ ಇಲ್ಲಿ ಇದನ್ನು ಮಾಡ್ತೀನಿ ಅಂತಂದಾಗ ಭಾಳ ಖುಷಿಪಟ್ಟವ್ರಲ್ಲಿ ನಾನು ಒಬ್ಬ. ಮೊದಲಿಂದನೂ ನನಗೆ NR ಕಾಲೋನಿ ಅಂದರೆ ನನಗೆ ಭಾಳ ಬೇಸರ ಆಯಿತು. ಇದು ನರಸಿಂಹರಾಜ ಕಾಲೋನಿ, ಕಂಠೀರವ ನರಸಿಂಹರಾಜ ಒಡೆಯರ್ ಕಾಲೋನಿ ಅಂತ ಎಲ್ಲರಪ್ಪ ಅಂತಾನೆ. JC ರಸ್ತೆಯಲ್ಲಿ ಹೆಂಗೋ ಒಂದು ಜಯಚಾಮರಾಜ ಒಡೆಯರ್ ರಸ್ತೆ ಅಂತ ಹಾಕ್ಸಿದ್ರಿ ಸರ್ ಅಲ್ಲಿ. ಈಗ ಅಲ್ಲಿ ಒಂದು ದೊಡ್ಡ ಮಾಲ್ ಬಂದ್ಬಿಟ್ಟು ಆ ಬೋರ್ಡು ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಇಡೀ JC ರಸ್ತೆ ಒಳಗಡೆ ಒಂದೇ ಒಂದು ಜಯಚಾಮರಾಜೇಂದ್ರ ರಸ್ತೆಯಿಂದ ಇದ್ದಿಲ್ಲ. ಈಗ ದಯಮಾಡಿ ತಾವು ಯಾರಾದರೂ ಹಾಕ್ಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಒಂದು ಜಯಚಾಮರಾಜೇಂದ್ರ ರಸ್ತೆ ಅಂತ ಇತ್ತು, ಅದು ಕಿತ್ತಾಕ್ಬಿಟ್ರೆ ಅದನ್ನು. ಈಗ ಅದು ಅಂಗಡಿ ಮೇಲೆ ಬೋರ್ಡ್ ಮೇಲೆ JC ರಸ್ತೆ ಅಂತಿದೆ. ಅದು ಇದ್ದರೆ ಇತ್ತು, ಇಲ್ಲದೇ ಇದ್ರಿಲ್ಲ. ಈಗ ಕಂಠೀರವ ನರಸಿಂಹರಾಜ ಒಡೆಯರ್ ಕಾಲೋನಿ ಅಂತ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ನಾವು ಕರಿಬೇಕು. ಮತ್ತು ಇವ್ರು ಮಾಡಿದಂಥ ಸೇವೆನ, ಮೈಸೂರು ಜನಕ್ಕೆ ಮಾಡಿದಂಥ ಸೇವೆನ ನಾವೆಲ್ಲ ನೆನೆಸ್ಕೋಬೇಕು. ಮೈಸೂರು ಅಂದರೆ ಇಲ್ಲಿ ಮೈಸೂರು ದೇಶ ಅಂತಲೇ. ಯಾವಾಗಲೂ ಮೈಸೂರು ಅಂದರೆ ಊರು ಮಾತ್ರವಲ್ಲ, ಮೈಸೂರು ಅಂದರೆ ಮೈಸೂರು ದೇಶ. ಯಾವಾಗ ಲಾರ್ಡ್ ವಿಲಿಯಂ ಬೆಂಟಿಕ್ಕು 1834 ಬಂದು ಬೆಂಗಳೂರನ್ನು ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಲಾರ್ಡ್ ವಿಲಿಯಂ ಬೆಂಟಿಕ್ಕು ಡಿಸೈಡ್ ಮಾಡಿದಾಗ್ಲಿಂದನೇ 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು, ಜಯಚಾಮರಾಜ ಒಡೆಯರು ಎಲ್ಲ ಬೆಂಗಳೂರಿನಲ್ಲೇ ವಾಸಗಳಾಗ್ಬಿಟ್ಟಿದ್ರು. ಎಲ್ಲ ಬೆಂಗಳೂರಿನ ವಾಸಿಗಳೇ. ದಸರಾ ಟೈಮಿಗೆ ಮಾತ್ರ ಅವ್ರು ಮೈಸೂರಿಗೆ ಬರ್ತಾ ಇದ್ದಿದ್ದು ನಾಲ್ವಡಿ ಪ್ರಭುಗಳು. ದಸರಾ ಟೈಮಿಗೆ ಮಾತ್ರ ನಾಲ್ವಡಿ ಪ್ರಭುಗಳು ಮೈಸೂರಿಗೆ ಬರ್ತಾಯಿದ್ರು. ಪೂಜೆ ಪುನಸ್ಕಾರ, ರಾಜಗುರುಗಳು ಇವರು ಬಂದರೆ ಮಾತ್ರ ಅಷ್ಟೇ. ಇಲ್ಲ ಅಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು, ಬೆಂಗಳೂರು ಅರಮನೆಯಲ್ಲಿ ಕೂತ್ಕೊಂಡು ಇಡೀ ರಾಜ್ಯದ ಅಭಿವೃದ್ಧಿ ಹೇಗಾಗಬೇಕು ಅಂತ ಯೋಚನೆ ಮಾಡ್ತಿದ್ದಂತೆ. ಬೆಂಗಳೂರನ್ನೇ ಅವ್ರು ಆಫೀಸ್ ಮಾಡ್ಕೊಂಡಿದ್ರು ಆ ಕಾಲದಿಂದ. ಸ್ವಾತಂತ್ರ್ಯ ಬಂದಮೇಲೆ ಬೆಂಗಳೂರು ಬೆಳೀತು ಅಲ್ಲ, ಸ್ವಾತಂತ್ರ್ಯಕ್ಕೆ ಮುಂಚೆನೇ ಇವರೆಲ್ಲ ಸೇರಿ ಬೆಂಗಳೂರನ್ನು
ವಿಶ್ವಮಟ್ಟದ ನಗರವನ್ನಾಗಿ ಮಾಡಿ ತಯಾರು ಮಾಡಿ ನಮ್ಮ ಕೈಗೆ ಕೊಟ್ಟಿದ್ರು. ಅದರಿಂದಾಗಿ ಇವತ್ತು ನಾವೆಲ್ಲ ಬೆಂಗಳೂರಲ್ಲಿ ಓಡಾಡ್ಕೊಂಡಿದ್ದೀವಿ. ಹೌದಪ್ಪ, ನಮ್ಮ ಬೆಂಗಳೂರು ಅಂತ ಓಡಾಡ್ಕೊಂಡಿದ್ದೀವಿ. ಇವರನ್ನೆಲ್ಲ ನಾವು ನೆನೆಸ್ಕೋಬೇಕು. ಇವ್ರನ್ನೆಲ್ಲ ಯಾಕೆ ಒಂದು ಕಾಲೋನಿಗೆ ಅವ್ರ ಹೆಸರಿಡಬೇಕು, ಯಾಕೆ ಒಂದು ರಸ್ತೆಗೆ ಅವ್ರ ಹೆಸರಿಡಬೇಕು ಅಂದರೆ ಅವರು ಮಾಡಿದಂಥ ತ್ಯಾಗವನ್ನು ನಾವು ನೆನೆಸ್ಕೋಬೇಕು ಅಲ್ವೇ? ಇವರು ಮಾಡಿದಂಥ ತ್ಯಾಗವನ್ನು ನಾವು ನೆನೆಸ್ಕೋಬೇಕು. 857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಹಬ್ಬದಾಗಲೇ ಇದರ ಕಾವು 1881 ಮಹಾರಾಜ 10ನೇ ಚಾಮರಾಜ ಒಡೆಯರು ಮಹಾರಾಜರಾದಾಗಲೇ ಅವ್ರಿಗೆ ಕಂಡಿತ್ತು. ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಮೊದಲನೇದಾಗಿ ಕನಸು ಕಂಡವರು 10ನೇ ಚಾಮರಾಜ ಒಡೆಯರು. ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ 1881 ಮಾಡಿದ್ರು. ಭಾರತದ ಮೊದಲ ಬಾರಿಗೆ ಪ್ರಜಾಪ್ರಭುತ್ವವನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಿದ್ರು. 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ವೋಟಿಂಗ್ ಅಂದ್ರೇನು, ಕೌಂಟಿಂಗ್ ಅಂದ್ರೇನು, ಕೌನ್ಸಿಲ್ ಅಂದ್ರೇನು, ಅಧಿಕಾರ ವಿಕೇಂದ್ರೀಕರಣ ಅಂದ್ರೇನು ಅಂತ ಅವತ್ತೇ ಆ ಯಪ್ಪ ತೋರಿಸ್ಬಿಟ್ರು. ಯಾವತ್ತಿದ್ರೂ ಈ ಊರು ಪ್ರಜಾಪ್ರಭುತ್ವಕ್ಕೆ ಒಳಗಾಗುತ್ತೆ ಅಂಥೇಳಿ ಗಾಂಧೀಜಿಯವ್ರಿಗಿಂತಲೂ ಮುಂಚೆನೇ ಆ ಕನಸ್ಕೊಂಡಂಥ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರು, ಈ ಪುಣ್ಯಾತ್ಮನ ತಂದೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಅಷ್ಟು ಖರ್ಚನ್ನು ನೋಡ್ಕೊಂಡಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಭಾರತದ 565 ಸಂಸ್ಥಾನಗಳು ಈ ಸ್ವತಂತ್ರದ ವಿರುದ್ಧ ಇದ್ದ ಕಾಲದಲ್ಲಿ ಸ್ವತಂತ್ರ ಬರೋದು ಯಾವ ರಾಜನಿಗೂ ಇಷ್ಟ ಇರಲ್ಲ. ಯಾರಿಗೂ ಅವ್ರ ಮನೆ ಆಸ್ತಿ ಸರ್ಕಾರ ಕೊಟ್ಬಿಡೋಕ್ಕೆ ಇಷ್ಟ ಇರುತ್ತೆ ಹೇಳ್ರಿ? ಯಾರು ಕೊಟ್ಬಿಡ್ತಾರೆ? ಅಕ್ಕಪಕ್ಕದವ್ರಿಗೆ ಅರ್ಧಾಡಿ ಜಾಗ ಕೊಡಲ್ಲ, ವರ್ಷಗಟ್ಟಲೆ ಕೋರ್ಟಲ್ಲಿ ಕೇಸ್ ನಡೆಸ್ತಾರೆ. ಇನ್ನು ಸರ್ಕಾರ ಕೊಡಲ್ಲ. ಅಂಥ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಖರ್ಚನ್ನು ನೋಡ್ಕೊಂಡಿದ್ರು. ಗಾಂಧೀಜಿಯವ್ರನ್ನ ಬೆಂಗಳೂರಿಗೆ ಕರೆದ್ರು. ಗಾಂಧೀಜಿಯವ್ರು ಏನು ಹರಿಜನೋದ್ಧಾರ ಅಂತ ತಗೊಂಡೋದ್ರಲ್ಲ, ಅವರು ಅದನ್ನು ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ಪದ ಕೊಟ್ಟವರು ಯಾಕೆಂದರೆ 1919 ಮಿಲ್ಲರ್ಸ್ ವರದಿ ಜಾರಿಗೆ ತಂದು ಮೀಸಲಾತಿ ತಂದು ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದನ್ನು ತಗೊಂಡೋಗಿ ಗಾಂಧೀಜಿಯವರು ಹರಿಜನೋದ್ಧಾರ ಮಾಡ್ಕೊಂಡ್ರು. ಗಾಂಧೀಜಿಯವರು ಯಾವಾಗ ಈ ಮೈಸೂರು ದೇಶಕ್ಕೆ ಬರ್ತಾರೆ, ಹರಿಹರದಿಂದ ಎಂಟರಾದ ತಕ್ಷಣ ಮೈಸೂರು ಅರಮನೆಯಿಂದ 3 ಕಾರು ಅವ್ರ ಸೇವೆಗೆ ಸದಾ ಸಿದ್ಧ ಇರ್ತಾಯಿತ್ತು. ಗಾಂಧೀಜಿಯವರ ಅಷ್ಟು ಓಡಾಡದ ಖರ್ಚನ್ನು ನೋಡ್ಕೊಂಡಿದ್ದು ಮೈಸೂರು ಅರಮನೆ ಗಾಂಧೀಜಿಯವ್ರ ಖರ್ಚನ್ನು ನೋಡ್ಕೊಂಡಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲ ಗೊತ್ತಿತ್ತು ಇವ್ರಿಗೆ ಯಾವತ್ತೋ ಕೊಟ್ಬಿಡ್ಬೇಕು ಇವನ್ನೆಲ್ಲ ಅಂತ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲರಿಗಿಂತ ಮುಂಚೆ 100 ವರ್ಷ ಯೋಚನೆ ಮಾಡಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕರೆದು ಅವ್ರಿಗೇನು ಬೇಕು ಸಹಾಯ ತಗೊಳ್ಳಿ ಅಂತ ಅವ್ರು ಅರಮನೆ ಅಂತ ಖರ್ಚು ಮಾಡ್ತಾಯಿದ್ರು. ಯಾವಾಗ 2ನೇ ಮಹಾಯುದ್ಧ ಶುರುವಾಯಿತು 1940ರಲ್ಲಿ, ಅದು ಯುದ್ಧದ ಕಾರ್ಮೋಡ 39-40 ಇತ್ತು, ನಾಲ್ವಡಿ ಪ್ರಭುಗಳು ರಮಣರ ಆಶ್ರಮಕ್ಕೆ ಹೋದರು. ತಿರುವಣ್ಣಾಮಲೆಯಲ್ಲಿದ್ದಂಥ ರಮಣ ಆಶ್ರಮಕ್ಕೆ ಹೋದರು. ರಮಣರನ್ನು ಕಂಡರು. ರಮಣರನ್ನು ನೀವು ನೋಡಿದ್ದೀರಿ, ಒಂದು ಕೌಪಿನ ಹಾಕೊಂಡು ಒಂದು ಬಂಡೆ ಮೇಲೆ ಕೂತಿರ್ತಾರೆ. ಸಿಂಹಾಸನ ರಾಜಭೋಗ ಏನೂ ಇಲ್ಲ ಅವ್ರಿಗೆ. ಅವ್ರ ಶಿಷ್ಯರು ಅಲ್ಲಲ್ಲಿ ಕೂತಿರ್ತಾರೆ. ಮಹಾರಾಜ ಸ್ವಾಮಿಗಳು ಹೋಗಿ ನಮಸ್ಕಾರ ಮಾಡಿದ್ರು. ಏನು ಬಂದ್ರಿ? ಮಹಾರಾಜರು ಹೇಳಿದ್ರು, ನನಗೆ ನಿಮ್ಮ 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. ರಮಣರು ಹೇಳಿದ್ರು, ನೋಡಿ, ನಾನು, ನೀವು, ನನ್ನ ಶಿಷ್ಯರು, ಈ ಗಿಡ ಮರ ಬಳ್ಳಿ ಗುಬ್ಬಚ್ಚಿ ನವಿಲು ನಾವೆಲ್ಲ ಈ ಅರುಣಾಚಲೇಶ್ವರನ ಒಂದು ರೂಪ, ಒಂದೊಂದು ತುಂಡು, ನಾವೆಲ್ಲ ಅವನಿಗೆ ಸೇರಿದವರು. ನಾವೆಲ್ಲ ಅರುಣಾಚಲೇಶ್ವರನ ಸೇರಿದವರು. ಇಲ್ಲಿ ನಾನು, ನೀವು, ಅವರು ಯಾವುದು ಭೇದ ಭಾವ ಇಲ್ಲ, ನಾವೆಲ್ಲ ಒಂದೇ. ಹಾಗಾಗಿ ಇಲ್ಲೇ ಅದೇನು ಹೇಳಬೇಕು ಹೇಳಿ. ನಮ್ಮ ಸ್ವಾಮಿಗಳಿರೋದು ಹೌದು, ಒಪ್ಕೋತೀನಿ, ಆದರೂ ನಿಮ್ದು 5 ನಿಮಿಷ ನನಗೆ ಖಾಸಗಿ ಭೇಟಿ ಬೇಕು. ನೋಡಿ, ನಾನು ದಿನ ಸ್ನಾನ ಮಾಡಬೇಕಾದ್ರೆ ದಿನ 5 ನಿಮಿಷ ಒಬ್ಬನೇ ಇರ್ತೀನಿ, ಬಾಕಿ ಟೈಮಲ್ಲೆಲ್ಲ ಈ ಜನ ಇರ್ತಾರೆ. ಆಯಿತು ಅಂತೇಳಿ ಮಹಾರಾಜರು ರೆಸ್ಟ್ ಮಾಡೋಕ್ಕೆ ಹೋದರು. ಬೆಳಗ್ಗೆ 5 ಗಂಟೆಗೆ ಎದ್ದು ರಮಣರು ಸ್ನಾನ ಮಾಡುವ ಅವರ ಬಾತ್ರೂಮ್ಗೆ ಹೋದರು. ಅವರ ಒದ್ದೆಯಾದ ಪಾದಗಳನ್ನು ತಮ್ಮ ಎದೆ ಮೇಲೆ ಇಟ್ಕೊಂಡ್ರು. ರಮಣರು ಅವರನ್ನು ಕಟ್ಟೆ ಮೇಲೆ ಕೂರಿಸಿ, ಏನು ಸ್ವಾಮಿಗಳು ಹೇಳಿ. ನೋಡಿ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ನನಗೆ ನಿಮ್ಮಿಂದ, ನಿಮ್ಮ ತಪಶಕ್ತಿಯಿಂದ, ನೀವು ನಂಬಿರೋ ಅರುಣಾಚಲೇಶ್ವರನ ವರದಿಂದ 3 ವರ ಬೇಕು. ಏನು ಬೇಕು? ನನ್ನ ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು. ನನ್ನ ಮೈಸೂರು ದೇಶದ ಪ್ರಜೆಗಳು ಸದಾ ಆರೋಗ್ಯವಂತರಾಗಿರಬೇಕು. ನನ್ನ ಮೈಸೂರು ದೇಶದ ಪ್ರಜೆಗಳು ಸದಾ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ನಿಮಗೇನು ಬೇಡವೇ? ಇಲ್ಲ, ನನಗೇನು ಬೇಡಿ. ನನ್ನ ದೇಶದ ಪ್ರಜೆಗಳು ಸದಾ ಸುಖ ಶಾಂತಿ ನೆಮ್ಮದಿಯಿಂದ ಉದ್ಯೋಗದಿಂದ ಹಣವಂತರಾಗಿ ಆರೋಗ್ಯವಂತರಾಗಿ ಬದುಕಬೇಕು. ಅಷ್ಟನ್ನು ನೀವು ವರ ದಯಪಾಲಿಸ್ಬಿಡಿ ಅಂಥೇಳಿ ಅವ್ರು ಎದ್ದು ಹೊರಟರು. ಇವರು ಈ ಕಡೆ ಸ್ನಾನ ಮುಗಿಸ್ಕೊಂಡು ಈ ಕಡೆ ಶಿಷ್ಯರ ಜೊತೆ ಕೂತಿದ್ದಾಗ ಮಹಾಸ್ವಾಮಿಗಳ ಕಾರು ಹೋಯಿತು. ರಮಣರು ಅದನ್ನು ನೋಡಿ, ಅವರು ದೈವಾಂಶ ಸಂಭೂತ ಮಹಾರಾಜ. ಅವ್ರ ಶಿಷ್ಯರಿಗೆ ಬೆಳಗ್ಗೆ ಮೀಟಿಂಗ್ ವಿಚಾರ ಗೊತ್ತಿಲ್ಲ. ಯಾಕೆ ಅಂತ ಕೇಳ್ತಾರೆ, ಯಾಕೆ ಗುರುಗಳೇ ಹಂಗೆ ಹೇಳಿದ್ರಿ ಅಂತ. ರಮಣರು ನಗುತ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ.
ಬೆಂಗಳೂರಿಗೆ ಬಂದಂಥ ಆಳಿದ ಮಹಾಸ್ವಾಮಿಗಳು ಕೆಲವೇ ದಿನಗಳಲ್ಲಿ ದೈವಾಧೀನರಾಗ್ತಾರೆ. ಅವರಲ್ಲಿ ರಮಣರಿಗೆ ಹೇಳಿದ್ರಲ್ಲ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್. ಧನ್ಯವಾದ.